ಇಷ್ಟೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀನಿ ಅಂತ ಹೇಳ್ದೆ. ಸೊ ಹೆಂಗೆ ಆರ್ಡರ್ ಮಾಡೋದು? ಇವಾಗ ಯಾರಾದ್ರೂ ಒಂದು ಡೆಫಿನೆಟ್ಲಿ ಕೇಳ್ತಾರೆ, ಇವಾಗ ಹೆಂಗೆ ಆರ್ಡರ್ ಮಾಡ್ಬೇಕು? ಕರೆಕ್ಟ್. ಲೆಟ್ಸ್ ಯೂಸ್ ಟೆಕ್ನಾಲಜಿ. ಕೀಪ್ ಇಟ್ ಸಿಂಪಲ್. Okay. ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ. Okay. ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, QR ಕೋಡ್ ಕೂಡ ಇರುತ್ತೆ, ನಮ್ದು ಎಲ್ಲಾ ಐಟಮ್ಸ್ ಲಿಸ್ಟ್ ಆಗಿರುತ್ತೆ ಅದರಲ್ಲಿ. ಆಮೇಲೆ ಅದ್ರದ್ದು ಪ್ರೈಸ್ ಕೂಡ ಇರುತ್ತೆ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಪ್ಯಾಕ್ ಆಫ್ 5 ಅಂತ ಇರುತ್ತೆ, ಅದು ಇರುತ್ತೆ. ಎಲ್ಲದನ್ನು ಡೀಟೈಲ್ಡ್ ಆಗಿ ಮಾಡಿ ನಿನಗೆ ಗೂಗಲ್ ಫಾರ್ಮ್ ಕೊಡ್ತೀನಿ. ಯು ಕ್ಯಾನ್ ಸರ್ಕ್ಯುಲೇಟ್ ಇಟ್ ಟು ಎವ್ರಿಬಡಿ. ಇದಕ್ಕೂ ಮೀರಿ ಯಾರಾದ್ರೂ ಆರ್ಡರ್ ಮಾಡಬೇಕು ಅಂತ ಇದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಸೀನಿಯರ್ ಸಿಟಿಸನ್ಸ್, ಅವ್ರಿಗೆ ಗೂಗಲ್ ಫಾರ್ಮ್ ಆಕ್ಸೆಸ್ ಮಾಡಕ್ ಆಗಲ್ಲ ಅಂತವ್ರು ಆಕ್ಸೆಸ್ ಮಾಡ್ಬೇಕು ಅಂತಂದ್ರೆ ಅವ್ರು ನಮಗೆ ಸ್ಟೋರ್ ನಂಬರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರೆ ಅವಾಗ ನಾವು ಅವ್ರಿಗೆ ಮೆನು ಕಳಿಸ್ತೀವಿ. ಮೆನು ನೋಡ್ಕೊಂಡು ಅವರು ಆರ್ಡರ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಮ್ಮ ಹತ್ರನೇ ಆರ್ಡರ್ ಮಾಡ್ಬೋದು. ಓಕೆ, ಸೂಪರ್. ಸೊ ಏನಾದ್ರು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇದೆಯಾ? ಇವಾಗ ನಾನು ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತ? ಪರ್ ಐಟಮ್ ವಿ ಶುಡ್ ಮೇಕ್ ಇಟ್ ಪ್ಯಾಕ್ ಆಫ್ 5. ದಟ್ ವಿಲ್ ಬಿ ಐಡಿಯಲ್. ನಮ್ಮ ಸ್ಟೋರ್ ಅನ್ನು ನಾವು ಹಂಗೆ ಮಾಡೋದು. ಸೊ ಇಟ್ ಬಿ ಈಸಿ ಫಾರ್ ಅಸ್ ಟು ರೆಪ್ಲಿಕೇಟ್ ದ ಸೇಮ್. ಓಕೆ, ಸೊ ಪ್ಯಾಕ್ ಆಫ್ 5 ಅಂದ್ರೆ 1 ಪ್ಯಾಕೆಟ್ ಮಿನಿಮಮ್ ತಗೊಳ್ಳೇಬೇಕು, ಅದ್ರಲ್ಲಿ 5 ಇರುತ್ತೆ. ಅದ್ರಲ್ಲಿ ಅಲ್ವಾ? ಕರೆಕ್ಟ್. ಓಕೆ, ಮಿಕ್ಸ್ಚರ್ ಎಲ್ಲ 100 ಗ್ರಾಮ್ಸ್. ಕರೆಕ್ಟ್. ಓಕೆ.